ಹಿಂದೂ ಯುವತಿಯನ್ನ ಕೈ ಹಿಡಿಯಲು ಮುಂದಾದ ಪಾದ್ರಿ, ಚರ್ಚ್ ಪಾದ್ರಿಯ ವಿರುದ್ಧ ಸಿಡಿದೆದ್ದ ಬಂಜಾರ ಸಮುದಾಯ. ಹಿಂದೂ ಯುವತಿಯ ಪಾದ್ರಿ ಮದುವೆ ಆಗ್ತಿರೋ ಅಂತ ಆರೋಪ ಇದೀಗ ಕೇಳಿ ಬಂದಿದೆ. ಹಿಂದೂ ಯುವತಿಯನ್ನ ಕೈ ಹಿಡಿಯಲು ಮುಂದಾಗಿದ್ದಾರ ಪಾದ್ರಿ, ಚರ್ಚ್ ಪಾದ್ರಿಯ ವಿರುದ್ಧ ಬಂಜಾರ ಸಮುದಾಯ ಈಗ ಸಿಡಿದೆದ್ದಿದೆ. ಹಿಂದೂ ಯುವತಿಯ ಪಾದ್ರಿಯನ್ನ ಮದುವೆ ಆಗ್ತಾ ಇರುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ದಾವಣಗೆರೆಯ DHM ಚರ್ಚ್ನ ಪಾದ್ರಿ ರಾಜಶೇಖರ ಮದುವೆಗಾಗಿ ರಿಜಿಸ್ಟರ್ ಆಫೀಸ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 57ನೇ ವಯಸ್ಸಿನಲ್ಲಿ ಮದುವೆಗೆ ಮುಂದಾದ್ರ ಪಾದ್ರಿ ರಾಜಶೇಖರ ಪಾದ್ರಿ ಅರ್ಜಿ ತಿರಸ್ಕಾರಕ್ಕೆ ಬಂಜಾರ ಸಮುದಾಯ ಒತ್ತಾಯಿಸ್ತಾ ಇದೆ. ಭವ್ಯ ಸಂಸ್ಕೃತಿನ ಹೊಂದಿರತಕ್ಕಂಥ ಸಮಾಜಕ್ಕೆ ಇವತ್ತು ಅನ್ಯ ಧರ್ಮೀಯರಿಂದ ಇವತ್ತು ಮತಾಂತರ ನಡೀತಾ ಇರತಕ್ಕಂಥದ್ದು ನಿನ್ನೆ ಮೊನ್ನೆಯದಲ್ಲ, ಸುಮಾರು ವರ್ಷಗಳಿಂದ ಇದು ನಡೀತಾ ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬಡತನ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ. ಮುಗ್ಧತೆಯನ್ನು ನೆಪ ಮಾಡಿಕೊಂಡು ಇವತ್ತು ಮತಾಂತರ ಮಾಡ್ತಿರ್ತಕ್ಕಂಥದ್ದು ಸರಿಯಲ್ಲ. ಇದನ್ನು ಸಂಪೂರ್ಣವಾಗಿ ನಾವು ವಿರೋಧಿಸ್ತಾ ಬಂದಿದ್ದೇವೆ. ಇವತ್ತು ಏನು ಭಾರತದ ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಗೌರವ ಇದೆ, ನಮ್ಮ ಸರ್ವಧರ್ಮದ ಬಗ್ಗೆ ನಮಗೆ ಗೌರವ ಇದೆ, ಯಾರು ಎಲ್ಲಿ ಬೇಕಾದರೂ ಹೋಗುವಂಥ ಒಂದು ಅವಕಾಶ ಇದೆ. ಆದರೆ ಇವತ್ತು ಇಷ್ಟೊಂದು ಮೀಸಲಾತಿ, ಇಷ್ಟೊಂದು ಸೌಲಭ್ಯಗಳು ಸರ್ಕಾರ ಕೊಟ್ಟಿದ್ದರೂ ಸಹಿತ ಇವತ್ತು ಮತಾಂತರ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ವಿರೋಧ ಇದೆ. ನೀವು ಮತಾಂತರ ಆದರೆ, ನೀವು ಹೋಗೋದಾದರೆ ಈ ಮೀಸಲಾತಿ, ಈ ಸೌಕರ್ಯಗಳನ್ನು, ಸೌಲಭ್ಯಗಳನ್ನು ಬಿಟ್ಟು ನೀವು ಹೋಗಿ, ನಮ್ಮ ಏನು ಅಭ್ಯಂತರ ಇಲ್ಲ. ಹಾಗಾಗಿ ಸುಮ್ಮನೆ ಈ ಒಂದು ಬಂಜಾರರ ಸಂಸ್ಕೃತಿಯನ್ನು, ಈ ಸಂಪ್ರದಾಯವನ್ನು, ಈ ಗುರು ಪರಂಪರೆಯನ್ನು ದಯಮಾಡಿ ಹಾಳು ಮಾಡಬೇಡಿ. ಇವತ್ತೇನು ರಾಜಶೇಖರ್ ಅವರು 57 ವರ್ಷದ ಹಿರಿಯರು, ಫಾಸ್ಟರ್ ಆಗಿರ್ತಕ್ಕಂತಹ ರಾಜಶೇಖರ್ ಅಲಿಯಾಸ್ ಪಂಡ್ರಿ ರಾಜಶೇಖರ್ 57 ವರ್ಷದ ಇಳೆ ವಯಸ್ಸಿನಲ್ಲಿದ್ದು ಹದಿಹರೆಯದ ಹೆಣ್ಣು ಮಕ್ಕಳ ಮೇಲೆ ಇವನ ಕ್ರಾಮತಶೆಗಾಗಿ ಮತಾಂತರವನ್ನು ಮಾಡಿ ಆ ಮೂಲಕ ನಾನೊಬ್ಬ ಅಲ್ಪಸಂಖ್ಯಾತ, ನನ್ನ ಮೇಲೆ ದೌರ್ಜನ್ಯ ಆಗುತ್ತೆ ಅಂಥೇಳಿ ಭಾಳಷ್ಟು ಹಿಂದೆ ಕೇಸುಗಳನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಇವತ್ತು ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳನ್ನು ತನ್ನ ಕಾಮದ ಬಲೆಗೆ ಬೀಳಿಸಿಕೊಂಡು ಅವರನ್ನು ಮತಾಂತರ ಮಾಡುವ ಮೂಲಕ ಅವರನ್ನು ಮದುವೆಯಾಗುವ ಆಸೆ ಆಮಿಷವನ್ನು ಒಡ್ಡಿ ಇವತ್ತೇನು ಜ್ಯೋತಿಬಾಯಿ ಎನ್ನುವಂತಹ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಮಾಡಿ ಆ ಕೇಸನ್ನು ಮುಚ್ಚಿ ಹಾಕಿಕೊಳ್ಳುವುದರ ಸಲುವಾಗಿ ಮದುವೆಯಾಗುವುದಕ್ಕೆ ಹೊರಟಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.